ಸರ್ ಇಲ್ಲಿ ಅಕ್ವರೇಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನಿವರೆಗಾದ್ರೂ ಅಲ್ಲಿ ಮಾಧ್ಯಮದ ಮುಖಾಂತರ ಎಲ್ಲ ಹೇಳ್ತಾರೆ. ನಮ್ಮ ಭಾಗದ ಶಾಸಕರಾದಂಥ ಇವರು ಬಾಲಕೃಷ್ಣ ಅವರು ಇಲ್ಲಿ ಜನಸಂಪರ್ಕ ಮಾಡಿದೀವಿ, ಇಲ್ಲಿ ಬಂದು ಜನರ ಹತ್ರ ಅಭಿಪ್ರಾಯ ತಗೊಂಡಿದ್ವಿ, ಎಲ್ಲ ತಗೊಂಡು ಇನ್ನಿವರೆಗೂ ಆದ್ರೂ ಸರ್ ನೀವು ಇದನ್ನ ತೋರಿಸ್ಬೇಕು ಜನಗಳಿಗೆ. ಇನ್ನಿವರೆಗೂ ಒಂದಿನ ಆದ್ರೂ ನಮ್ಮ ಡಿ ಸಿ ಅವರಾಗ್ಲಿ, ನಮ್ಮ ಭಾಗದ ಡಿ ಸಿ ಅವರಾಗ್ಲಿ, ರಾಮನಗರ ಡಿ ಸಿ ಯಶವಂತ್ ಅವರು ಯಶವಂತ್ ಅವರು ಬಂದು ಇಲ್ಲಿ ಯಾವತ್ತು ಇಲ್ಲಿ ಬಂದು ಜನಸಂಪರ್ಕ ಮಾಡ್ಲೂ ಇಲ್ಲ, ಒಂದು ಮೀಟಿಂಗು ಮಾಡಿಲ್ಲ, ಏನು ಮಾಡಿಲ್ಲ ಸರ್. ನಮ್ಮ ಭಾಗದ ಶಾಸಕರಾದಂಥವ್ರು ಅಷ್ಟೇ ಬಾಲಕೃಷ್ಣ ಅವರು ಇಲ್ಲಿ ಬಂದು ಯಾವುದೇ ರೀತಿಯಂತ ಜನಪರ ಇದು ಬಂದು ಏನು ಚರ್ಚೆ ಮಾಡಿಲ್ಲ, ಇಲ್ಲಿ ಸಂಗ್ರಹ ಮಾಡ್ಲೇ ಇಲ್ಲ ಸರ್. ಅಲ್ಲಿ ಮಾಧ್ಯಮ ಮುಖಾಂತರ ನೀವು ಹೋಯ್ತೀರಾ, ಮಾಧ್ಯಮ ಮುಖಾಂತರ ಹೇಳ್ತಾರೆ ಅದು ಬರಡು ಭೂಮಿ, ಬಂಜರು ಭೂಮಿ, ಯಾರು ವ್ಯವಸಾಯ ಮಾಡ್ತಾರೆ ಅಂತ. ಇಲ್ಲಿ ಇಲ್ಲವರೆಲ್ಲ ರೈತರೇ ಸರ್. ಅತಿ ಹೆಚ್ಚು ರೇಷ್ಮೆ ಬೆಳೀತಾ ಇದ್ದಾರೆ ಇಲ್ಲಿಂದ, ಅತಿ ಹೆಚ್ಚು ರೇಷ್ಮೆ, ಹಾಲು, ಎಲ್ಲ ತರಕಾರಿ ಎಲ್ಲ ಬೆಳೀತಾರೆ ಸರ್. ಎಲ್ಲ ಚೆನ್ನಾಗಿದ್ದಾರೆ. ನಾವು ಸರ್ ತಿಂಗಳಿಗೆ ಇಲ್ಲ ಅಂದ್ರೆ 50,000 60,000 ರೇಷ್ಮೆ ಸಂಪಾದನೆ ಮಾಡ್ತೀವಿ, ಚೆನ್ನಾಗಿದ್ದೀವಿ ಸರ್. ಏನಿಲ್ಲ ಇಲ್ಲಿ ಇವಾಗ ಸರ್ ಇಲ್ಲಿ ಆರೋಳಿಯಿಂದ ಆಚೆ ಹೋದ್ರೆ ದೊಡ್ಡ ಸಾಧನಹಳ್ಳಿ, ಚಿಕ್ಕ ಸಾಧನಹಳ್ಳಿ ಆ ಕಡೆ ಹೋದ್ರೆ ಇಂಡಸ್ಟ್ರಿಯಲ್ ಏರಿಯಾ ಬಿಟ್ಬಿಡಿ, ಆ ಕಡೆಗೆ ಹೋದ್ರೆ ಸರ್ ರೋಡ್ ಪಕ್ಕನೇನೆ 6 ಕೋಟಿಯಿಂದ ನೆನ್ನೆ ನಾನು ಕೇಳಿದಂತ ವಿಷಯ 6 ಕೋಟಿಯಿಂದ 7 ಕೋಟಿಗೆ ಹೋಗ್ತಾ ಇದೆ ಜಮೀನು. ಎಕರೆ ಸರ್. ಇಲ್ಲಿ 2.5 ಕೋಟಿಗೆ ಯಾರು ಸರ್ ಕೊಡ್ತಾರೆ? 2 ಕೋಟಿ ಬೆಲೆ ಕಟ್ತವ್ರು ಅದೇ ಸರ್. ಅದೇ 2.5 ಕೋಟಿ ಅಂತ ಬೆಲೆ ಕಟ್ತಾ ಇದಾರೆ ಅವರು, ಕಟ್ಟಿದ್ದಾರೆ. ಹೆಂಗ್ ಸರ್ ಇದು ಮಾಡಕ್ಕಾಗತ್ತೆ ಹೇಳಿ? ಇಲ್ಲಿ 6 ಕೋಟಿ 7 ಕೋಟಿಗೆ ಹೋಗ್ತಾ ಇದೆ ಜಮೀನು. ನಾವು ಭೂಮಿ ಕೊಟ್ಬಿಟ್ಟು ಏನ್ ಮಾಡೋಣ ಸರ್? ಇದುವರೆಗೂ ನಾವು ಎಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪರಿಹಾರ ಕೊಟ್ಟಿಲ್ಲ. ಇವ್ರಿಗೆ ಇಷ್ಟೊಂದು ಪರಿಹಾರ ಕೊಡ್ತಾ ಇದೀವಿ. 2,30,00,000ರಿಂದ 2.5 ಕೋಟಿವರೆಗೂ ಕೊಡ್ತಾ ಇದೀವಿ ಅಂತ ಹೇಳ್ತಾವ್ರೆ. ಕನಕಪುರದಲ್ಲೇ ಕೊಟ್ಟು ತಗೊಂಡ್ಬರ್ತಾರೆ ಸರ್ ಅತಿ ಹೆಚ್ಚು ಪರಿಹಾರ ಅಂದ್ರೆ. ಅದೇನೆ ಸರ್. ಇವಾಗ ಅಲ್ಲಿ ರೈತರಿಗೆ ಇವಾಗ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಬಂದಿರೋದಕ್ಕೆ ನಾವು ಇಲ್ಲಿ ಸ್ಟ್ರೈಕು ಇಷ್ಟು ಇದು ಮಾಡ್ತಾ ಇದೀವಿ. ಅವ್ರ ಕಡೆಗೆ ಹೋದಾಗ ಅವರು ಇದೇ ರೀತಿ ಯಾರು ಕೊಡಕ್ ಒಪ್ಕೊಳ್ಳಲ್ಲ ಸರ್. ಭೂಮಿ ತಾಯಿನ ಯಾರು ಕೊಡಕ್ಕೆ ಒಪ್ಪಲ್ಲ. ಅಲ್ಲಿ ಅವ್ರ ರೀತಿ ಹೋದಾಗ ಅಲ್ಲಿ ಅವರು ಇದ್ ಮಾಡ್ತಾರೆ, ಏನು ಅವರು ಕೊಡಕ್ ಒಪ್ಪಲ್ಲ. ಇದೇ ರೀತಿ ಗಲಾಟೆ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಆದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ಯಾರು ರೈತರು ಭೂಮಿ ಕೊಡಕ್ಕೆ ಒಪ್ಪಲ್ಲ ಸರ್. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಿದ್ದರಾಮಯ್ಯ ಕೂಡ ಪವರ್ ಸೆಂಟ್ರು. ಸಿದ್ದರಾಮಯ್ಯ ಏನಾದ್ರು ಒಂದು ಮಾತು ಹೇಳಿದ್ರೆ ಡಿ ಕೆ ಶಿವಕುಮಾರ್ ವಾಪಸ್ ತಗೊಂತಾರ ಇದನ್ನ ತೀರ್ಮಾನನ? ಅದು ತಗೊಳ್ಳೇಬೇಕು ಸರ್, ಇಲ್ಲಾಂದ್ರೆ ರೈತರು ಬಿಡಲ್ಲ. ನಾವು ಅವ್ರು ತಗೊಳ್ಳೇಬೇಕು, ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ ಸರ್. 80% ರೈತರು ಒಪ್ಪಿಟ್ಟವ್ರೆ ಅಂತ. ಎಲ್ಲಿ ಸರ್ ನೀವೇ ನೋಡಿ, ಇಲ್ಲಿ ನೀವು ಜೆಂಟ್ಸ್ ನ ತಗೋಬೇಡಿ, ನೀವು ಗಂಡಸ್ರ. ಅದೇನೆ ಸರ್, 90% ಇಲ್ಲೇ ಅವ್ರೆ. ನೀವು ಲೇಡೀಸ್ ನ ಲೆಕ್ಕ ಹಾಕೋಬಿಡಿ ಸರ್, ಲೇಡೀಸ್ ನ ಲೆಕ್ಕ ಹಾಕೊಳ್ಳಿ. ಇಲ್ಲಿ ಎಷ್ಟು ಜನ ಲೇಡೀಸ್ ಇದಾರೆ, ಅಲ್ಲಿ ಎಷ್ಟು ಜನ ಇದಾರೆ, ನೀವೇ ಸಮೀಕ್ಷೆ ಮಾಡಿ ಸರ್. ಸಮೀಕ್ಷೆ ಮಾಡಿ ಜನಗಳಿಗೆ ತಿಳಿಸಿ ಸರ್ ಮಾಧ್ಯಮ ಮುಖಾಂತರ. ಸರ್ ಇಲ್ಲಿ ಅಕ್ವರೇಷನ್ ಮಾಡ್ತಾ ಇದಾರೆ. ಇಲ್ಲಿ ಇನ್ನಿವರೆಗಾದ್ರೂ ಅಲ್ಲಿ ಮಾಧ್ಯಮದ ಮುಖಾಂತರ ಎಲ್ಲ ಹೇಳ್ತಾರೆ. ನಮ್ಮ ಭಾಗದ ಶಾಸಕರಾದಂಥ ಇವರು ಬಾಲಕೃಷ್ಣ ಅವರು ಇಲ್ಲಿ ಜನಸಂಪರ್ಕ ಮಾಡಿದೀವಿ, ಇಲ್ಲಿ ಬಂದು ಜನರ ಹತ್ರ ಅಭಿಪ್ರಾಯ ತಗೊಂಡಿದ್ವಿ, ಎಲ್ಲ ತಗೊಂಡು ಇನ್ನಿವರೆಗೂ ಆದ್ರೂ ಸರ್ ನೀವು ಇದನ್ನ ತೋರಿಸ್ಬೇಕು ಜನಗಳಿಗೆ. ಇನ್ನಿವರೆಗೂ ಒಂದಿನ ಆದ್ರೂ ನಮ್ಮ ಡಿ ಸಿ ಅವರಾಗ್ಲಿ, ನಮ್ಮ ಭಾಗದ ಡಿ ಸಿ ಅವರಾಗ್ಲಿ, ರಾಮನಗರ ಡಿ ಸಿ ಯಶವಂತ್ ಅವರು ಯಶವಂತ್ ಅವರು ಬಂದು ಇಲ್ಲಿ ಯಾವತ್ತು ಇಲ್ಲಿ ಬಂದು ಜನಸಂಪರ್ಕ ಮಾಡ್ಲೂ ಇಲ್ಲ.